ಮಂಗಳೂರಲ್ಲಿ ಲಿಫ್ಟ್ ಬಾಗಿಲಿಗೆ ಸಿಲುಕಿ ಬಾಲಕ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದ್ದು ಮಂಗಳೂರಿನ ಚಿಲಿಂಬಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಬಾಗಲಕೋಟೆ ಮೂಲದ ದಂಪತಿ ಮಗ 8 ವರ್ಷದ ಮಂಜುನಾಥ್ ಮೃತ ಬಾಲಕ. ಅಪಾರ್ಟ್ಮೆಂಟ್ನಲ್ಲಿ ಕಾವಲಿಗಿದ್ದ ಬಾಗಲಕೋಟೆ ಮೂಲದ ದಂಪತಿಯ ಪುತ್ರ ಸಾವಿಗೀಡಾಗಿರುವುದು. ಹಳೆಯ ಲಿಫ್ಟ್ ಬಾಗಿಲು ಹಾಕದೆ ಚಲಿಸಿದ್ದರಿಂದ ಬಾಲಕ ಸಿಕ್ಕಾಕೊಂಡಿದ್ದು ಮಂಗಳೂರಿನ ಉರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಲಿಫ್ಟ್ಗೆ ಸಿಲುಕಿ ಬಾಲಕ ಬಲಿಯಾಗಿರುವಂತಹ ದುರಂತ ಘಟನೆ ಇದು. ಅಪಾರ್ಟ್ಮೆಂಟ್ನಲ್ಲಿ ಕಾವಲಿಗಿದ್ದ ಬಾಗಲಕೋಟೆ ಮೂಲದ ದಂಪತಿಯ ಮಗ ಲಿಫ್ಟಲ್ಲಿ ಸಿಲುಕಾಕೊಂಡು ಜೀವ ಕಳ್ಕೊಂಡಿರೋದು. ಲಿಫ್ಟ್ ಬಾಗಿಲು ಹಾಕದೆ ಚಲಿಸಿದ್ದರಿಂದ ಬಾಲಕ ಈ ದುರಂತ ಸಾವಿಗೀಡಾಗಿದ್ದಾನೆ. ಇನ್ನು ಹಳೆಯ ಲಿಫ್ಟ್ ಇದು ಅಂತ ಕೂಡ ಹೇಳಲಾಗ್ತಾ ಇದ್ದು ಮಂಗಳೂರಿನ ಉರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಂಗಳೂರಿನ ಚಿಲಿಂಬಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ನಲ್ಲಿ ದುರ್ಘಟನೆ ಸಂಭವಿಸಿರುವುದು. ಲಿಫ್ಟ್ಗೆ ಸಿಲುಕಿ ಬಾಲಕ ಬಲಿಯಾಗಿ ಹೋಗಿರೋದು. ಬಾಗಲಕೋಟೆ ಮೂಲದ ದಂಪತಿ ಮಗ 8 ವರ್ಷದ ಮಂಜುನಾಥ್ ಮೃತ ದುರ್ದೈವಿಯಾಗಿದ್ದಾನೆ. ಇನ್ನು ಹಳೆಯ ಲಿಫ್ಟ್ ಇದು ಅಂತ ಹೇಳಲಾಗಿದ್ದು ಅಪಾರ್ಟ್ಮೆಂಟ್ನಲ್ಲಿ ಕಾವಲಿಗಿದ್ದ ಬಾಗಲಕೋಟೆ ಮೂಲದ ದಂಪತಿಯ ಪುತ್ರ ಈ ರೀತಿ ಲಿಫ್ಟ್ಗೆ ಸಿಕ್ಕಾಕೊಂಡು ಜೀವ ಕಳ್ಕೊಂಡಿರೋದು. ಲಿಫ್ಟ್ ಬಾಗಿಲು ಹಾಕದೆ ಚಲಿಸಿದ್ದರಿಂದ ಬಾಲಕ ಲಿಫ್ಟಲ್ಲಿ ಸಿಕ್ಕಾಕೊಂಡಿದ್ದ ಅಂತ ಹೇಳಲಾಗಿದೆ. ನಿಜಕ್ಕೂ ಕೂಡ ದುರಂತ ಘಟನೆ ಇದು. ಲಿಫ್ಟ್ ಈ ರೀತಿ ಕೆಟ್ಟು ಹೋಗಿದೆ ಅನ್ನುವಂತಹ ಮಾಹಿತಿ ಇಲ್ವೋ ಅಥವಾ ಇದು ಕೂಡ ನಿರ್ಲಕ್ಷ್ಯವೋ ಗೊತ್ತಾಗ್ತಾ ಇಲ್ಲ. ಆದರೆ ಲಿಫ್ಟಿಗೆ ಸಿಕ್ಕಾಕೊಂಡು ಬಾಲಕ ಪ್ರಾಣ ಕಳ್ಕೊಂಡಂತಹ ದುರಂತ ಘಟನೆ ಇದು. ಅದು ಕೂಡ ಅಪಾರ್ಟ್ಮೆಂಟ್ಗೆ ಕಾವಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ನ ಮಗ ಈ ರೀತಿ ದುರಂತ ಸಾವಿಗೀಡಾಗಿರೋದು. ಬಾಗಲಕೋಟೆ ಮೂಲದ ದಂಪತಿಯ ಪುತ್ರ ಈ ರೀತಿ ದುರಂತ ಸಾವಿಗೀಡಾಗಿರೋದು. 8 ವರ್ಷದ ಮಂಜುನಾಥ್ ಅನ್ನುವಂತಹ ಬಾಲಕ ಈ ರೀತಿ ಲಿಫ್ಟ್ಗೆ ಸಿಕ್ಕಾಕೊಂಡು ಮೃತಪಟ್ಟಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಈಗ ಲಿಫ್ಟ್ಗೆ ಸಿಕ್ಕಾಕೊಂಡು ಬಾಲಕ ಬಲಿಯಾಗಿರುವಂತಹ ದುರಂತ ಘಟನೆ ಇದು. ಹೇಗಾಯ್ತು ಈ ಘಟನೆ, ಏನಾಯ್ತು? ಸುಕನ್ಯಲ್ಲಿ ಬಾಗಲಕೋಟೆ ಮೂಲದ ದಂಪತಿ ಮಗ, ಅಂದ್ರೆ ಅವರು ಆ ದಂಪತಿಯಲ್ಲಿ ಕಾವಲುಗಾರರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅವರ ಮಗ ಅದೇ ಲಿಫ್ಟ್ ನ ಬಳಸ್ಕೊಂಡು ಮೇಲೆ ಹೋಗ್ಲಿಕ್ಕೆ ಹೋಗಿದ್ದಾನೆ. ಸೊ ಇದು ಹಳೆಯ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಬಾಗಿಲು ಸರಿಯಾಗಿ ಓಪನ್ ಆದ್ಮೇಲೆ ಕ್ಲೋಸ್ ಆಗಿಲ್ಲ. ಸೊ ಆ ಟೈಮಲ್ಲಿ ಚಲಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಈ ಬಾಲಕ ಹೊರಗಡೆ ಬರ್ಲಿಕ್ಕೆ ಟ್ರೈ ಮಾಡಿದ್ದಾನೆ, ಅಲ್ಲಿ ಸಿಕ್ಕಾಕೊಂಡು ಈಗ ಮೃತಪಟ್ಟಿರುವಂತದ್ದು. ಅಂದ್ರೆ ಆತನ ಕುತ್ತಿಗೆಯ ಭಾಗಕ್ಕೆ ಈ ಲಿಫ್ಟ್ ಸಿಕ್ಕಾಕೊಂಡಿತ್ತು. ಅದಾದ ತಕ್ಷಣ ಅಲ್ಲಿದ್ದಂತವ್ರು ನೋಡಿ ಆ ಹುಡುಗನನ್ನ ಹಾಸ್ಪಿಟ್ಲಿಗೆ ಸೇರಿಸ್ಲಿಕ್ಕೆ ಪ್ರಯತ್ನವನ್ನ ಕೂಡ ಪಡ್ತಾರೆ. ಆದ್ರೆ ದಾರಿ ಮಧ್ಯ ಒಂದು ಬಾಲಕ ಮೃತಪಟ್ಟಿರೋಂಥದ್ದು. ಸದ್ಯಕ್ಕೆ 8 ವರ್ಷದ ಮಂಜುನಾಥ್ ಅಂತ ಹೇಳಿ ಆ ಬಾಲಕನ ಹೆಸರು ತಿಳಿದು ಬಂದಿರೋಂಥದ್ದು. ಮತ್ತೆ ಇವರು ಬಾಗಲಕೋಟೆ ಮೂಲದ ಈ ಒಂದು ಕಾವಲುಗಾರ ದಂಪತಿಯ ಮಗನಾಗಿದ್ದಾನೆ. ಸದ್ಯಕ್ಕೆ ಇಲ್ಲಿ ಲಿಫ್ಟ್ ಯಾವ ರೀತಿ ಅದು ಕೈ ಕೊಡ್ತು ಅಂದ್ರೆ, ಈಗ ಹಳೆ ಮಾದರಿ ಲಿಫ್ಟ್ ಆದ್ರೂ ಕೂಡ ಅದು ಯಾರಾದ್ರೂ ಮೂವ್ಮೆಂಟ್ ಇರೋಂತ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಅದು ಓಪನ್ ಕ್ಲೋಸ್ ಆಗ್ಬೇಕಂದ್ರೆ ಅದು ಕ್ಲೋಸ್ ಆಗ್ಬಾರ್ದು. ಸೊ ಅದು ವಾಪಸ್ ಹೋಗ್ಬೇಕು. ಆ ರೀತಿ ಒಂದು ಟೆಕ್ನಾಲಜಿನ ಬಳಸಲಾಗಿರುತ್ತೆ. ಆದ್ರೆ ಯಾಕಾಗಿ ಅದು ಇಮಿಡಿಯೇಟ್ ಕ್ಲೋಸ್ ಆಯ್ತು ಅನ್ನೋ ಒಂದು ತನಿಖೆ ಈಗ ಪೊಲೀಸರಿಂದ ನಡಿಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಆ ಲಿಫ್ಟ್ ನಿಜವಾಗ್ಲೂ ಅಲ್ಲಿ ಸರಿಯಾಗಿತ್ತ, ಅಂದ್ರೆ ಎಲ್ಲಾ ರೀತಿ ಬಳಸುವಂತ ರೀತಿನಲ್ಲಿ ಅದು ವ್ಯವಸ್ಥಿತವಾಗಿತ್ತ, ಇಲ್ಲ ಯಾವ್ದೇ ರೀತಿ ಒಂದು ಸುವ್ಯವಸ್ಥಿತವಾಗಿ ಇರ್ಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕಾಡ್ತಾ ಇರೋಂಥದ್ದು. ಇದರ ಸದ್ಯಕ್ಕೆ ಉರ್ವ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋ ಒಂದು ಪರಿಶೀಲನೆಯನ್ನ ಕೂಡ ಅಲ್ಲಿ ಮಾಡ್ತಾ ಇರೋಂಥದ್ದು. ಆದ್ರೂ ಕೂಡ ಈ ಒಂದು ಲಿಫ್ಟ್ಗೆ ಈ ರೀತಿ ಒಂದು ಬಾಲಕ ಈಗ ಸಿಕ್ಕಾಕೊಂಡು ಮೃತಪಟ್ಟಿರೋಂಥದ್ದು ಈಗ ಎಲ್ಲರ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಸುಕನ್ಯಾ, ಧನ್ಯವಾದ ಪೃಥ್ವಿರಾಜ್.